ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಳ್ತಾ ಬರ್ತಾ ಇದೀವಿ. ಆದರೂ ಕೂಡ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬಹುದು. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೂಡ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತು ನಾನು ತಮ್ಮ ಮುಂದೆ ಇಡುವಂಥ ವಿಚಾರ ಏನು ಅಂದರೆ, ನನಗೆ ಒಂದು 4-5 ಜನ ಬಹುಶಃ 1 ತಿಂಗಳಿಂದ ಕೇಳ್ತಾ ಇರುವಂಥ ಒಂದೇ ಒಂದು ಪ್ರಶ್ನೆ. ಇದು ಒಬ್ರಿಬ್ರಿಗಾಗಿದ್ರೆ ನಾನು ಕೇಳ್ತಿರ್ಲಿಲ್ಲ. ಒಂದು 4-5 ಜನ ನನಗೆ ಇಂಟರ್ವ್ಯೂ ಹೋಗ್ತೀನಿ, ಬರ್ತೀನಿ, ಕೆಲಸ ಸಿಗ್ತಾ ಇಲ್ಲ, ಹೇಳ್ತೀವಿ ವಿಲ್ ಲೆಟ್ ಯು ನೋ ಲೇಟರ್, ವಿಲ್ ಗೆಟ್ ಬ್ಯಾಕ್ ಟು ಯು, ಬರೀ ಇದೇ ಉತ್ತರಗಳು ಬರ್ತಾ ಇದೆ. ಯಾಕಂದರೆ ಕೆಲಸಕ್ಕೆ ಹೋಗಿ ಅವ್ರಿಗೆ ಸಂಬಳ ಬಂದ್ರೇ ಅವರು ಜೀವನ ಸಾಗಿಸೋಕ್ಕಾಗೋದು. ಕೆಲಸ ಇತ್ತು ಮುಂಚೆ, ಯಾಕಂದರೆ ಆ ಸಂಬಳದ ಮೇಲೇ ಅವ್ರು ಅವಲಂಬಿತರಾಗ್ಬಿಟ್ಟಿರ್ತಾರೆ. ಈ ಕೆಲಸ ಸಿಗ್ತಾ ಇಲ್ಲ, ದಿಢೀರ್ ಕೆಲಸ ಹೋಗ್ಬಿಟ್ಟು ಇಂಟರ್ವ್ಯೂ ಹೋದರೆ ಫೇಲ್ ಆಗ್ತಾ ಇದ್ದೀನಿ. ಅವ್ರದ್ದು ಇಷ್ಟೇ, ನಾನು ಹೋಗಿದ್ದು ಇಂಟರ್ವ್ಯೂ ಸಕ್ಸಸ್ ಆಗಬೇಕು, ನನಗಲ್ಲಿ ಕೆಲಸ ಸಿಗಲಿ, ಯಾವ ಥರ ಕೆಲಸ ಕೊಟ್ಟರು ಮಾಡೋಕ್ಕೆ ರೆಡಿ ದಿವಸ, ಕಡಿಮೆ ಸಂಬಳ ಆದರೂ ಮಾಡೋಕ್ಕೆ ರೆಡಿ, ಕೆಲಸ ಸಿಗ್ತಾ ಇಲ್ಲ ಅಂತ. ಸೊ ಹೋಗುವಂಥ ಇಂಟರ್ವ್ಯೂ ಸಕ್ಸಸ್ ಆಗಿ ಪಾಸ್ ಆಗಿ ಅಲ್ಲಿ ಕೆಲಸ ಸಿಗಬೇಕು ಅಂತಂದರೆ ಏನಾದರೂ ರೆಮಿಡಿ ಫಾಲೋ ಮಾಡ್ಕೊಂಡು ಹೋದರೆ ಸಿಗುತ್ತಾ, ಅಥವಾ ಇನ್ನೇನಾದರೂ ಟಿಪ್ಸ್ ಅಂತ ಕೊಡಬಹುದಾ ಗುರುಗಳ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಹೇಳಿದ್ದು ನಿಜ. ಪಾಪ ಅವರು ಮೊದಲು ಜಾಬ್ ಮಾಡ್ತಿರ್ತಾರೆ, ಒಂದಷ್ಟು ವರ್ಷಗಳ ಕಾಲ ಉದ್ಯೋಗ ಮಾಡಿರ್ತಾರೆ. ಕಾರಣಾಂತರದಿಂದ ಇವರಲ್ಲೋ ಅಥವಾ ಆ ಜಾಬ್ ಕೊಟ್ಟಿರ್ತಕ್ಕಂಥ ಏನ ಕಂಪನಿಗೆ ಸಂಬಂಧಪಟ್ಟವ್ರು ಯಾರೋ ಅಲ್ಲಿನವರು ಯಾವ ಕಾರಣಕ್ಕೋ ಅವರಲ್ಲಿ ಯಾವ ವಿಷಯಕ್ಕೆ ಆ ತೊಂದರೆ ಬಂತ ಗೊತ್ತಿಲ್ಲ, ಒಟ್ಟಾರೆಯಾಗಿ ಬಿಡಿಸಿರ್ತಾರೆ, ಬಲವಂತವಾಗಿ ಬಿಡಿಸಿರ್ತಾರೆ. ಅದು ಇನ್ನೊಂದೇನೋ ಕಾರಣ ಇಟ್ಕೊಂಡು ಬಿಡಿಸಿರ್ತಾರೆ, ಅಥವಾ ಆ ಕಂಪನಿ ಲಾಸ್ ಆಗ್ತಾ ಇದೆ ಬಿಡಿಸಿರ್ತಾರೆ, ಏನೋ ಒಂದು ಒಟ್ಟಾರೆಯಾಗಿರುತ್ತೆ. ಬಹುಶಃ ನೀವು ಹೇಳಿದಾಗೆ ಆ ಸಂಬಳದ ಮೇಲೆ ಅವಲಂಬಿತರಾಗಿ ಬಹುಶಃ ಕುಟುಂಬವನ್ನು ಖಂಡಿತ ಪೋಷಣೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಈಗ 2 ತಿಂಗಳು 3 ತಿಂಗಳು ಬ್ಯಾಲೆನ್ಸ್ ಮಾಡ್ತಾರೆ, ಈಗ ಹಾಗೋ ಬ್ಯಾಲೆನ್ಸ್ ಮಾಡ್ತಾರೆ. ಆ ನಂತರ ಎಷ್ಟು ದಿನ ಅಂತ ಹೀಗೆ ಮಾಡೋದು ಟ್ರೈ ಮಾಡಿರ್ತಾರೆ. ದಯವಿಟ್ಟು ಅಂಥವರೆಲ್ಲರೂ ಕೂಡ ಉದ್ಯೋಗವನ್ನು ಪಡ್ಕೊಳ್ಬೇಕು ಅಂತಂದರೆ ನೀವೆಂದಾದರೂ ಸಾಧ್ಯ ಆದರೆ ಒಂದು ಪ್ರಯತ್ನ ಪಡಿ. ತಲಕಾಡು ಕೀರ್ತಿನಾರಾಯಣ ದರ್ಶನವನ್ನು ಮಾಡಿ, ಆ ತಲಕಾಡು ಕೀರ್ತಿನಾರಾಯಣನ ದೇವಸ್ಥಾನದಲ್ಲಿ ಪೂಜೆಲ್ಲ ಮುಗಿದ ಮೇಲೆ ಬರಬೇಕಾದ್ರೆ ಒಂದು ಹಿಡಿ ಅಲ್ಲಿ ಮರಳು ಸಿಗುತ್ತೆ. ಬರ್ತಾ ಆ ಕಾಡು, ಆ ಮರಳನ್ನು ತರೋವಂಥದ್ದು ನಿಮ್ಮ ರಾಶಿಗೆ ಸಂಬಂಧಪಟ್ಟ ವಸ್ತ್ರದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಯಾವುದು ನಿಮ್ಮ ರಾಶಿ ಮೇಷ ಆಗಿದ್ದರೆ ಕೆಂಪದು ಇಟ್ಕೊಳ್ತೀರಿ, ಇನ್ನು ಋಷಭ ಆದರೆ ವೈಟ್ ಇಟ್ಕೊಳ್ತೀರಿ, ಮಿಥುನ ಆದರೆ ಗ್ರೀನ್ ಕಲರ್ ಇಟ್ಕೊಳ್ತೀರಿ, ಕರ್ಕಾಟಕ ಆದರೆ ಬಿಳಿಯ ವರ್ಣ ಇಟ್ಕೊಳ್ತೀರಿ, ಇನ್ನು ಸಿಂಹ ರಾಶಿ ಆಗಿದ್ದರೆ ಕೆಂಪದೇ ಇಟ್ಕೊಳ್ತೀರಿ, ಕನ್ಯಾ ರಾಶಿಯವರಾಗಿದ್ದರೆ ನೀವು ಕೂಡ ಗ್ರೀನ್ ಇಟ್ಕೊಳ್ತೀರಿ, ತುಲಾ ರಾಶಿ ಬಿಳಿಯ ವರ್ಣ, ವೃಶ್ಚಿಕ ಆದರೆ ಕೆಂಪು, ಧನಸ್ಸಾದರೆ ಎಲ್ಲೋ, ಇನ್ನು ಕುಂಭ ಮಕರ ಆದರೆ ನೀವು ಬ್ಲೂ, ಆ ನೀಲಿ ವಸ್ತ್ರ, ಇನ್ನು ಮೀನರಾಶಿಯವರು ಕೂಡ ಹಳದಿ. ಈ ವಸ್ತ್ರದಲ್ಲಿ ಆ ಮರಳನ್ನು ಹಾಕುವಂಥದ್ದು. ಆ ಮರಳನ್ನು ಹಾಕಿ ನೀವು ಜೋಪಾನ ಮಾಡಿ ಇಟ್ಕೊಳ್ತೀರಿ ಅಂತಂದರೆ ಬಹುಶಃ ನೀವು ಅದರಲ್ಲಿ ನಮಗೆ ನಾನು ಮಾಡೋ ಕೆಲಸದಲ್ಲಿ ಕೀರ್ತಿಯು ವಿತ್ ಯಶಸ್ ಎರಡೂ ಸಿಗುವಂಥದ್ದು ದಯಪಾಲಿಸ್ತಾನೆ ತಲಕಾಡು ಕೀರ್ತಿನಾರಾಯಣ. ಅವನೇ ಅಲ್ಲಿದ್ದಾನೆ. ಆ ಭಗವಂತ ತುಳಿದಿರತಕ್ಕಂಥ ಪಾದ ಮಣ್ಣು ಅಂತ ಭಾವನೆ ಇಟ್ಕೊಂಡು ಆ ನಿಮಗೆ ಸಂಬಂಧಪಟ್ಟ ರಾಶಿ ವಸ್ತ್ರ ಅನ್ನೋದು ಬಿಟ್ಟರೆ ಇನ್ನೇನು ಬೇಡ, ಅದನ್ನು ಇಟ್ಕೊಂಡು ಬಹುಶಃ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನಿಮ್ಮ ಟೇಬಲ್ ಮೇಲೆ ಅದನ್ನ ಇಟ್ಕೊಂಡು ಒಂದು ನಮಸ್ಕಾರ ಮಾಡಿಕೊಡಿ. ಬೆಳಗ್ಗೆ ಎದ್ದು ಕೂಡಲೇ ಯಾವ ಇಂಟ್ರಿಗೆ ಹೋಗ್ತಿರೋ ಅದನ್ನು ಮುಟ್ಟಿ ಜೊತೆಲಿ ಇಟ್ಕೊಂಡು ಹೋಗಿ. ನಿಮ್ಗೆ ಸಾಧ್ಯ ಆದರೆ ನಿಮ್ಮ ಬ್ಯಾಗಲ್ಲಿ, ನಿಮ್ಮ ಪರ್ಸಲ್ಲಿ ಕೂಡ ಅದನ್ನು ಇಟ್ಕೊಂಡು ಹೋಗ್ತಾ ಬನ್ನಿ. ಅದು ಸಕ್ಸಸ್ ಆಗಿ ಕಾಣ್ತೀರಿ, ಅಂಥ ಅದ್ಭುತವಾದನ್ನು ಪಡ್ಕೊಳ್ತೀರಿ. ಯಾಕೆ ಅಂತಂದರೆ ಇಲ್ಲೊಂದು ಚಮತ್ಕಾರ, ಯಾವುದೋ ಒಂದು ಚಮತ್ಕಾರ ಯಾವ ದಿನದಲ್ಲಿ ಯಾರಿಗೆ ಯಾವುದು ಯಂತ್ರ ಕೈ ಹಿಡಿಯುತ್ತೋ ಗೊತ್ತಿಲ್ಲ. ಇಲ್ಲಿ ಸರ್ವಸಿದ್ಧಿದ ಯಂತ್ರ ಅಂತಿದೆ. ಅಂಥ ಸರ್ವಸಿದ್ಧಿದ ಯಂತ್ರವನ್ನು ನೀವೇನಾದರೂ ಧಾರಣೆ ಮಾಡಿದಾಗ ನಿಮ್ಮ ಹತ್ರ ಇಟ್ಕೊಂಡ್ರೂ ಸಾಕು, ಇನ್ನು ಆಪ್ಷನ್ ಇಲ್ಲ, ಅಲ್ಲಿ ನೀವು ಪಡೆದುಕೊಂಡೇ ತೀರ್ತೀರಿ. ಹಾಗೆಲ್ಲ ಇದ್ದಾವೆ. ಆಮೇಲೆ ಕೆಲವೊಬ್ಬರಿಗೆ ರಾಶಿ ಹರಳುಗಳು ಬಹಳ ಚಮತ್ಕಾರ ಮಾಡುತ್ತವೆ. ಇನ್ನು ಒಬ್ಬರಿಗೆ ಹಾಗೆ ಬರದೇ ಇರ್ಬೋದು. ಆದರೆ ಪ್ರತಿಯೊಬ್ಬರು 3 ಸ್ಟೋನ್ ಧರಿಸ್ಬೇಕು. ನೀವು ಸಿಂಗಲಾಗಿ ಯಾರೋ ನಿಮಗೆ ಹೇಳಿರ್ತಾರೆ 1,
ಅದು ಅಷ್ಟು ಕರೆಕ್ಟ್ ಅಲ್ಲವೇ ಅಲ್ಲ. ಧರಿಸಿದ್ರೆ 3 ಧರಿಸಿ ಸುಮ್ಮನಿದ್ದು ಬಿಡಿ. ಮಾಡಬೇಕಾಗಿರೋದೇ ಹಾಗೆ. ನಿಮಗೆ ಬರ್ತಕ್ಕಂಥ ನಮ್ಮ ಬಾಡಿನಲ್ಲಿ ಬ್ಲಡ್, ಬೋನ್, ಮಸಲ್ 3 ಇದ್ದ ಹಾಗೆ ನಮಗೆ ಆ ಒಂದು ಭಾಗ್ಯಕ್ಕೆ ಸಂಬಂಧಪಡ್ತಕ್ಕಂಥದ್ದು, ಪೂರ್ವ ಪುಣ್ಯಕ್ಕೆ ಸಂಬಂಧಪಡ್ತಕ್ಕಂಥ, ಲಗ್ನಕ್ಕೆ ಸಂಬಂಧಪಡ್ತಕ್ಕಂಥ 3 ನೀವು ಯಾವ ರೀತಿ ನಿಮಗೆ ಬರುತ್ತೋ 2 ಸ್ಟೋನ್ 1 ರಿಂಗ್ ಅಥವಾ ಒಂದೊಂದು ಕೂಡ 3ರಲ್ಲಿ ಬರಬಹುದು. ಈ ರೀತಿಯಾಗಿ ಧಾರಣೆ ಮಾಡಿದ್ರೆ ಮಾತ್ರ ಕಟ್ಟಿಟ್ಟ ಬುತ್ತಿ ಕಳೆದುಕೊಂಡ ಜಾಬನ್ನು ನೀವು ಪಡೆದುಕೊಂಡಿದ್ದೀರಿ. ಖಂಡಿತ ಗುರುಗಳೇ, ಅದು ಬಹುಶಃ ಒಬ್ರಿಬ್ರು ಕೇಳಿದ್ರೆ ನಾನು ನಿಮ್ಗೆ ಈ ಪ್ರಶ್ನೆ ಮುಂದೆ ಇಡ್ತಾ ಇರಲಿಲ್ಲ. ನಿಮ್ಮ ಗುರುಗಳನ್ನ ಕೇಳಬೇಕು, ಇದಕ್ಕೆ ಪರಿಹಾರ ಬೇಕು. ಯಾಕಂದರೆ ಎಷ್ಟೊಂದು ತಂತ್ರಗಳು, ನೀವು ಸರಳವಾಗಿರುವಂಥ ಟಿಪ್ಸ್ಗಳನ್ನ ಕೊಡ್ತಿರ್ತೀರಾ ಪ್ರತಿಯೊಂದು ವಿಡಿಯೋಸಲ್ಲಿ. ಸೊ ಅವರ ಪರವಾಗಿ ತಮಗೆ ಈ ಪ್ರಶ್ನೆ ನಾನು ನಿಮ್ಮ ಮುಂದೆ ಇಟ್ಟೆ. ನೀವು ಕೂಡ ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಬಹುಶಃ ಅವ್ರಿಗೆ ಕೆಲಸ ಸಿಕ್ಕಿದ ತಕ್ಷಣ ನಮಗೆ ಭೇಟಿ ಮಾಡೋಕ್ಕೆ ಬಂದೇ ಬರ್ತಾರೆ ಗುರುಗಳೇ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಜಾಬು ತುಂಬ ಜನಕ್ಕೆ ಇದ್ದಿದ್ದ ಜಾಬು ಕಳ್ಕೊಳ್ಳೋವಂಥದ್ದು ಇದ್ದೇ ಇರುತ್ತೆ. ಇಂಟರ್ವ್ಯೂಸ್ಗೆ ಹೋಗ್ತಾ ಇರ್ತೀವಿ, ಸಕ್ಸಸ್ ಕಾಣ್ತಾ ಇರೋದಿಲ್ಲ ಅಂತಂದರೆ ಗುರುಗಳು ಜಸ್ಟ್ ಒಂದು ಸಿಂಪಲ್ ಆಗಿರುವಂಥ ನಿಮಗೆ ರೆಮಿಡಿನ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮದು ಯಾವ ರಾಶಿಯಾಗಿದ್ದರೆ ನೀವು ಯಾವ ಬಣ್ಣದ ಇಟ್ಕೊಳ್ಬೇಕಾಗತ್ತೆ, ಹೇಗೆ ಅದನ್ನು ಕ್ಯಾರಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ರೆ ಸಕ್ಸಸ್ ಆಗುತ್ತೆ, ಜೊತೆಗೆ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.